ಯಾವತ್ತರೇ ರೈತರ ಮಣ್ಣಿನ ಪರಿಸ್ಥಿತಿ ಏನದ ಅಂತ ಹೇಳಿ ಸರ್ಕಾರ ಒಂದು ಸಲರೇ ವಿಚಾರ ಮಾಡಿರಿ? ನೀವು ಪರಿಹಾರ ಕೊಡೋದು ಬೇಡ. ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ, ಮಣ್ಣು ವಿಷ ಆಗತ್ತದ, ಮಣ್ಣಿನೊಳಗೆ ನಾವು ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಾವತ್ತು ಒಂದ್ಸಲರೇ ಅಧಿವೇಶನದೊಳಗೆ ಚರ್ಚೆ ಆಗ್ಯದ ಅಧ್ಯಕ್ಷರೇ? ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಅಧ್ಯಕ್ಷರೇ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನೆ ಎಂದರು ಭಕ್ತಿ ಭಂಡಾರಿ ಬಸವಣ್ಣ ಅಧ್ಯಕ್ಷರೇ 12ನೇ ಶತಮಾನದೊಳಗ. ಅದಕ್ಕಾಗಿಯೇ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇರ್ತಾರೋ ಆ ಭಾವಚಿತ್ರ ಇಲ್ಲಿ ಇರಬೇಕು. ಬೆಳಗಾವದೊಳಗೆ ಹಾಕಿರಿ, ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿನ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತರು ಮಣ್ಣಾಗಿ ಹೋಲತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅದ ಅಧ್ಯಕ್ಷರೇ. ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದೊಳಗದ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಏನಾರೇ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತೆತ್ತರು ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡೋದಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ, ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತು ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣಕ್ಕೆ ಉಮ್ಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡವ ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ವ್ಯಾಪಾರಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರ ಏನಂತ, ನಮ್ದು 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತರೇ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದ ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಲಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮಕ್ಕೊಂಬಂಗಿಲ್ಲ, ಅವರು ಸಾಯಂಕಾಲ ತನಕ ಕಡಿಬೇಕು, ಮತ್ತೆ 12 ಪ್ಯಾಕ್ ಚಾಲು ಮಾಡ್ಬೇಕು. ಎಲ್ಲರೂ ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಾಗವಾನರು ಏನಂತಾರ ಆ ರೇಟಿಗೆ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗಿನ ಒಂದು ಮಾತು ಹೇಳ್ತೀನಿ. ನಂದು ಊರ್ ಬಲ್ಲೆ ಒಂದು ಹಾತ್ ತೋಟ ಅದ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೇವ್ ನಾವು. ನಾನು ನಮ್ಮಪ್ಪ ಹೈದರಾಬಾದ್ ತಗೊಂಡು ಹೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ಕಂತ ಹೇಳಿ. ಸತ್ಯ ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಕೊಯ್ದೇವ್ ಅಧ್ಯಕ್ಷರೇ. ಅಲ್ಲಿ ಒಯ್ದು ಇಳಿಸೋ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಟಿ ಬಿ ಅದಕ್ಕೆ ಬಿಲ್ ಬರಲ್ಲಮ್ಮಣ, ನಾವು ಬಿಟ್ಟು ಓಡ್ ಬಂದೇವು ಅಧ್ಯಕ್ಷರೇ. ಅದು ಅನುಭವಿಸಿದಂಥವ್ನು ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತಹ ಮುಖ್ಯಮಂತ್ರಿಗಳು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡ್ಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗೆ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ, ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರೂ ಹೊಣೆ ಅಲ್ಲ ಅಧ್ಯಕ್ಷರೇ?
ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ತೋರಿಸ್ರಿ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ, ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಇವತ್ತ ಮೂಲಕ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ, ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆಯೊಳಗ ಇವತ್ತೆಷ್ಟೋ ಜನ UP ಬಿಹಾರ್ಲಿಂದ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು ನಮ್ಮ ಎತ್ತುಗಳು ಹಾಡು ಹಗಲೇ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡ್ದೆ ಅಂದ್ರೆ ಏನಾಗ್ತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋಗ್ತದೋ, ಒಂದೇ ಸೌಂಡ್ ಹೆದರೋದು, ಅಂಜಿಕೆ ನಮಗ ಮಾತೇ ಆಡೋದಿಲ್ಲ. ನಾವು ಯಾರು ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಉಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.